Quite frankly, sir, he's the most dangerous man I've ever. ಹಾಯ್ ಗೈಸ್, ಸ್ವತಂತ್ರ ವೀರ್ ಸಾವರ್ಕರ್ ನೈಟ್ ಮೂವಿ ನೋಡ್ಕೊಂಡು ಬಂದಿನ. ಮೂವಿ ಬಗ್ಗೆದಾಗ ಎಲ್ಲೇ ಸ್ಟಾರ್ಟ್ ಮಾಡಬೇಕು. ರೈಟಿಂಗ್ ಸರಿಯಾಗದ, ಆ್ಯಕ್ಷನ್ ಮುಟ್ಟ ಚಲೋ ಅದ, ಆ್ಯಕ್ಟಿಂಗ್ ಮುಟ್ಟ ನೆಕ್ಸ್ಟ್ ಲೆವೆಲ್ ಅದ. ರಂಡಿ ಪುಡ್ಡ ಅವ್ರ ಬಾಡಿ ಟ್ರಾನ್ಸ್ಫಾರ್ಮೇಷನ್ ನಾವು ಅಂತೀವಲ್ಲ, ಸೇಮ್ ವೀರ್ ಸಾವರ್ಕರ್ ಪ್ಲೇ ಲುಕ್ ಅಪ್ಲೇ ನಮಗೆ ಅನಿಸ್ಲತ್ತದ. ಬಟ್ ಇವ್ರ ಬಗ್ಗೆದಾಗ ಯಾವಾಗಲೂ ರಾಂಗ್ ಇನ್ಫಾರ್ಮೇಷನ್ ಕೊಟ್ಕೊತ ಹೋಗ್ಯಾರ. ಇವ್ರ ಬಗ್ಗೆದಾಗ ಒಂದು ತಪ್ಪೇ ಇನ್ಫಾರ್ಮೇಷನ್ ಅಂತೀವಲ್ಲ. ರೈಟರ್ ಆ್ಯಂಡ್ ಡೈರೆಕ್ಟರ್ ರಂದೀಪ್ ಹುಡ್ಡ. ಇದು ಮೂವಿ ಎಲ್ಲೇ ಸ್ಟಾರ್ಟ್ ಮಾಡಲ್ಲ. ಥೋಡೆ ಮಾತು ಫಿಲ್ಮಲ್ಲಿ ಹಿಂಗವ, ಥೋಡೆ ಶಾಕಿಂಗ್ ಮೂಮೆಂಟ್ ಅವ. ಅಂಬೇಡ್ಕರ್ ಬಗ್ಗೆದಾಗಲಿ, ನೆಹರು ಬಗ್ಗೆದಾಗಲಿ, ಮಹಾತ್ಮ ಗಾಂಧಿ ಬಗ್ಗೆದಾಗಲಿ, ಮತ್ತು ಪಾಕಿಸ್ತಾನ ಬಗ್ಗೆದಾಗೂ ಅದ ಫಿಲ್ಮ್ನಲ್ಲಿ. ನೇತಾಜಿ ಸುಭಾಷ್ ಚಂದ್ರ ಬೋಸ್ ಬಗ್ಗೆದಾಗೂ ಮಾತು ಆ ಫಿಲ್ಮ್ನಲ್ಲಿ. ಭಗತ್ ಸಿಂಗ್ ಬಗ್ಗೆದಾಗ ಇದು ಮೂವಿ ನೋಡೋ ಮಾಡಿ ಸ್ವಲ್ಪ ನನಗೆ ಅಂಜಿಕೆ ನೋವು ಬರ್ಲತ್ತಿದ್ದು. ಸ್ಪೈ ಮೂವಿ ಬಂದಿತ್ತಲ್ಲ, ನಿಖಿಲ್ ಅವ್ರು ಹೀರೋ ಇದ್ದರು. ನೇತಾಜಿ ಬಗ್ಗೆದಾಗ ಚಲೋ ತೋರ್ಸನಂತಂದರು, ಎಲ್ಲಿ ಇಲ್ಲ. ಓಕೆನಾ, ಲಾಸ್ಟಿಗೆ ಒಂದು ಪಾಯಿಂಟ್ ಇಟ್ಟಾರ ಅಷ್ಟೇ. ನಾವು ಇದು ಮೂವಿ ಬಗ್ಗೆ ಡೀಟೇಲಾಗಿ ಮಾತಾಡೋಕ್ಕಿಂತ ಪಹಲೆ ವಿಡಿಯೋಕ್ಕೆ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಫಸ್ಟ್ ಡೈರೆಕ್ಟರ್ ಇದ್ದರು ಮಹೇಶ್ ಮಾಂಜರೇಕರ್. ರಂದೀಪ್ ಹುಡ್ಡಕ್ಕೆ ಸ್ಟೋರಿ ಹೇಳಿದಾಗ ಮುಟ್ಟ ಇಷ್ಟ ಆಗಿತ್ತು ಅವ್ರಿಗೆ ಸ್ಟೋರಿ. ಬಟ್ ಸ್ವಲ್ಪ ನಾವು ಚೇಂಜ್ ಮಾಡೋ ಸ್ಟೋರಿ ಹೇಳೋಕಂದ್ಮೇಲೆ, ಮತ್ತು ಮಹೇಶ್ ಮಾಂಜರೇಕರ್ ಸ್ಟೋರಿ ಚೇಂಜ್ ಮಾಡ್ಕೊಂಡು ಮತ್ತೆ ಇನ್ನೊಂದು ಸಾವಿರ ಸ್ಟೋರಿ ಹೇಳಿದ್ಮೇಲೆ ನಾವು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡಬಂದವು. ಮತ್ತು ಮಹೇಶ್ ಮಾಂಜರೇಕರ್ ಇನ್ನೊಂದು ಸಾವಿರ ಸ್ಟೋರಿ ಚೇಂಜ್ ಮಾಡಿದ್ಮೇಲೆ, ಮತ್ತು ಮಹೇಶ್ ಮಾಂಜರೇಕರ್ ಅಂದರು ನೀವು ಹಿಂಗೆ ಚೇಂಜ್ ಮಾಡ್ಕೊತಿ ಹೋದೆ ಅಂದರು ದೊಡ್ಡ ಪ್ರಾಬ್ಲಮ್ ಆಗ್ತದೆ. ಮೂವಿ ಜಲ್ದಿ ಸ್ಟಾರ್ಟ್ ಆಗಲ್ಲ. ಓಕೆನಾ, ಮೂವಿ ಜಲ್ದಿ ರಿಲೀಸ್ ಆಗಲ್ಲ. ಇವೆಲ್ಲ ಪ್ರಾಬ್ಲಮ್ ಆಗ್ತದ್ಮೇಲೆ ರಂದೀಪ್ ಹುಡ್ಡ ವೀರ್ ಸಾವರ್ಕರ್ ಪೂರಾ ಹಿಸ್ಟ್ರಿ ಎಲ್ಲ ಓದಿದ್ರು. ಅವ್ರದ್ದು ಏನು ಹಿಸ್ಟ್ರಿ ಅದ, ಅವ್ರು ಹೆಂಗಿದ್ರು, ಹೆಂಗೆ ಕಾಣ್ತಿರು. ಮಹೇಶ್ ಮಾಂಜರೇಕರ್ ಅಂದರು ಆಮೇಲೆ ಮೂವಿ ತೆಗ್ಲಿತ್ತು, ಓಕೆ ದೊಡ್ಡ ಮಾತದ. ಬಟ್ ಅವ್ರಪ್ಲೆ ಲುಕ್ ಹೆಂಗೆ ತರ್ತೀನಿ ನೀವು, ಅವ್ರಪ್ಲೆ ಪರ್ಸನಾಲಿಟಿ ಹೆಂಗೆ ತರ್ಬೋದು ನೀವು, ಅವ್ರಪ್ಲೆ ಹೇರ್ ಸ್ಟೈಲ್ ಹೆಂಗೆ ಮಾಡ್ಬೋದು ನೀವು, ಅವ್ರಪ್ಲೆ ಲುಕ್ ಹೆಂಗೆ ತರ್ತೀನಿ ಅಂತಂದಮೇಲೆ ರಂದೀಪ್ ಹುಡ್ಡ ಅವ್ರ ಬಾಡಿ ಪೂರಾ ಟ್ರಾನ್ಸ್ಫಾರ್ಮೇಷನ್ ಮಾಡಿಗಿಸಿ ಇದು ಲುಕ್ ಅಪ್ಲೇ ಅನ್ಸದ. ಇದು ಮೂವಿ ನೋಡೋ ಮಟ್ಟಿಗೆ ಅವ್ರ ಹೇರ್ ಸ್ಟೈಲ್ ಆಗಲಿ, ಅವ್ರು ಹೆಂಗೆ ಇರ್ತಿರು, ಅವ್ರು ಹೆಂಗೆ ಕಾಣ್ತಿರು, ಅವ್ರ ಚಸ್ಮಾ ಏನಿತ್ತು, ಸೇಮ್ ಟು ಸೇಮ್ ಫಿಲಿಮ್ನಲ್ಲಿ ಅದು ಇಂಟ್ರೊಡ್ಯೂಸ್ ನಮಗೆ ಕೊಟ್ಟಾರ. ವೀರ್ ಸಾವರ್ಕರ್ ಯಾವುದೋ ಮೂವಿ ನೋಡಿಲ್ಲ, ಫಸ್ಟ್ ಮೂವಿ ನೋಡಿನಿ ಇದನ್ನು. ಈಗ ಡೈರೆಕ್ಟರು, ಪ್ರೊಡ್ಯೂಸರ್, ಆ್ಯಕ್ಟರ್ ಇವ್ರು ಯಾರ, ಇನ್ನೊಬ್ಬನು ಪ್ರೊಡ್ಯೂಸರ್ ಫಿಲ್ಮ್ನಲ್ಲಿ ಯಾರ, ಅಮಿತ್ ಪಂಡಿತ್ ಫಿಲ್ಮ್ ಇನ್ನೊಂದು ಪ್ರೊಡ್ಯೂಸರ್ ಯಾರ. ನಾವು ಮೂವಿ ಹೆಂಗೆ ಸ್ಟಾರ್ಟ್ ಆಯ್ತಲ್ಲ, ಛತ್ರಪತಿ ಶಿವಾಜಿಗೆ ಇಂಟ್ರೊಡ್ಯೂಸ್ ಅಲ್ಲಿ ಕೊಟ್ಟಾರ ಒಂದು ದೊಡ್ಡ ಸ್ಟ್ಯಾಚ್ಯೂದಾಗೆ. ಸಣ್ಣ ವಯಸ್ಸಿನಾಗೆ ವೀರ್ ಸಾವರ್ಕರೇ ಒಂದು ದೊಡ್ಡ ತಪಸ್ಸನ್ನು ತೊಂದ್ಬಿಡ್ತಾನ. ನನ್ನ ಏನು ಜೀವನ ಅದ, ಈ ದೇಶ ಸಲಕ್ಕೆ ಹೋರಾಡೋ ಸಲಕ್ಕೆ ಅಂತಂದರು. ಓಕೆ, ಥೋಡೆ ದಿನ ಆದಮೇಲೆ ಅವ್ರ ಅಣ್ಣ ಒಂದು ಹುಡುಗಿ ನೋಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ ಅವರು. ಅಲ್ಲಿ ಒಂದು ಪಾಯಿಂಟ್ ಅಂತಾನ, ನನ್ನ ಜೀವನ ಏನದ, ಈ ದೇಶ ಸಲಕ್ಕೆ ಹೋರಾಡ ಸಲಕ್ಕೆ ಅದ, ಇದೆಲ್ಲ ನೀನು ಒಪ್ಪಿಗೆ ಇತ್ತಂದರೆ ನಾನು ಲಗ್ನ ಮಾಡ್ಕೊತೀನಿ, ಎಲ್ಕೂರು ಮಾಡ್ಕಲ್ಲ. ಇದೊಂದು ಪಾಯಿಂಟ್. 2 ಮಕ್ಕಳು ಹುಡ್ತಾವ. ಒಂದು ಮಗ ಸಣ್ಣಗಿಲ್ಲಕ್ಕೆ ಸಾಯ್ತಾನ, ಇನ್ನೊಂದು ಮಗ ದೊಡ್ಡ ಆದ್ಮೇಲೆ ಸಾಯ್ತಾನ ದೇಶ ಸಲಕ್ಕೆ. ಥೋಡೆ ಮಂದಿ ಏನಂತಾರ, ಜೈಲ್ನಾಗ ಇದ್ದಿಗೆ ಮಾಫಿನಾಮಾ ಲೆಟರ್ ಬರ್ದಾನ. ಅದೆಷ್ಟು ಕರೆಕ್ಟ್ ಅದ, ಎಷ್ಟು ಸುಳ್ಳೋದು ನನಗಂತರ ಗೊತ್ತಿಲ್ಲ. ಬಟ್ ಓಕೆ, ಇವು ಮಾಫಿನಾಮಾ ಲೆಟರ್ ಬರ್ದನು ಏನು ತಪ್ಪದ. ನಾವು ಒಂದು ಮಾತು ಹೇಳ್ತೀನಿ, ದೇಶ ಸಲಕ್ಕೆ ಹೋರಾಡಬೇಕಾದ್ರೆ ಅದು ಹೆಂಗನ ಅಲ್ಲಿ ಏನಾರ ಪ್ಲ್ಯಾನ್ ಮಾಡಬೇಕಾಗ್ತದೆ. ಓಕೆನಾ, ಇವ್ರು ಹಿಂಗೆ ಪ್ಲ್ಯಾನ್ ಮಾಡಿರ್ಬೇಕು. ನಾವು ಹೊರಗೆ ಬಂದಮೇಲೆ ಇವೆಲ್ಲ ಪ್ಲ್ಯಾನ್ ರೆಡಿ ಆಗ್ತವ. ನಾವು ಒಳಗೆ ಕುಂತ ಮೇಲೆ ಏನೂ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ. ಓಕೆನಾ, ಇಲ್ಲಿಗೆ ಇದ್ದಿಗೆ ಎಷ್ಟೋ ಬುಕ್ಗಳು ಬರ್ತಾರ. ಕಾಲಾಪಾನಿ ಅಂದರು ಅಲ್ಲೇಸ್ ಮನುಷ್ಯ ಹೊರಗೆ ಬರಲ್ಲ, ಜೀವನೇ ಖತಮ್ ಆಗ್ತದ. ಫ್ರೆಂಡ್ಸ್, ನಿಮಗೆ ಒಂದು ಹಳಿ ಸ್ಟೋರಿ ಹೇಳಬೇಕಂದ್ರು, ಹಿಂದೂಸ್ತಾನ್ ಮೇ ಡೆಮೋಕ್ರಸಿ ನಹೀ ಬಲ್ಕಿ ಸಲ್ತನತ್ ಚಾಹತೆ. ಗಾಣ ತೆಗಿತಿರಲ್ಲ ಹೆತ್ತುಗಳಿಗೆ ಕಟ್ಟಿಗೆಸಿ, ವೀರ್ ಸಾವರ್ಕರ್ ಕಟ್ಟಿಗೆಸಿ ಅದು ಗಾಣ ಎಲ್ಲ ಹೊಡಿಸ್ತರು. ಅದು ಹೊಡಿಲಿಕ್ಕರು ಅವನಿಗೆ ಸಜಾ ಹಾಕ್ತಿರು. ಇಷ್ಟು ಗನ ಅವನಿಗೆ ಪ್ರಾಬ್ಲಮ್ ಆಗ್ಯದ, ಇಷ್ಟು ಗನ ಅವನಿಗೆ ಟಾರ್ಚರ್ ಕೊಟ್ಟರ ಅಂದ್ರೆ ನಾವು ಯಾವಾಗಲಿ ಅವ್ರು ರೂಟ್ ಬಿಟ್ಟಿಲ್ಲ ದೇಶ ಸಲಕ್ಕೆ. ಮತ್ತೆ ವಿಚಾರ ಮಾಡಿ ನಾವು ಜೈಲಿನ ಕುಂತಿಗೆಸಿ ಎಷ್ಟೋ ಬುಕ್ಗಳು ಅವನು ಬರ್ದಾನ. ಅದೇ ಬುಕ್ಗಳು ಓದಿಗೆಸಿ ನೇತಾಜಿ ಆಗಲಿ, ಭಗತ್ ಸಿಂಗ್ ಆಗಲಿ, ಎಷ್ಟೋ ಮಂದಿ ವೀರ್ಗಳು ಹೊರಗೆ ಬಂದಾರ ಇದು ಬುಕ್ ಓದಿಗೆಸಿ. ಈಗ ಗಾಂಧಿ ಬಗ್ಗೆದಾಗಲಿ ಫಿಲ್ಮ್ನಲ್ಲಿ ಮಾತಾಡ್ಯಾರ. ಓಕೆಂದಾಗೆ MK ಗಾಂಧಿ ಬಗ್ಗೆದೂ ಮಾತಾಡ್ಯಾರ. ಹೆಂಗ್ ಲುಕ್ನಾಗ ಇದ್ದೀನಲ್ಲ, ಬಿಲ್ಕುಲ್ ಇವ್ರಿಗೆ ಕಲಿತಿಲ್ಲ. ಇವ್ರು ಬೇರೆ ರೂಟ್ಸ್ ಇದ್ದು, ಅವರು ಬೇರೆ ರೂಟ್ಸ್ ಇದ್ದು. ಇವ್ರು ಅಹಿಂಸಾ ಮಾಡಬಾರ್ದು. ಇವ್ರು ಅಹಿಂಸಾ ಆಗತ್ತನ ದೇಶ ಸ್ವತಂತ್ರ ಆಗಲ್ಲ. ಇವ್ರದ್ದು ಉದ್ದೇಶ ಇತ್ತು. ನಾವು ಗೋಡ್ಸೆ ಬಗ್ಗೆನೂ ಫಿಲ್ಮ್ನಲ್ಲಿ ಪ್ರೆಸೆಂಟೇಷನ್ ಕೊಟ್ಟಾರ, ನೆಹರು ಬಗ್ಗೆನೂ ಪ್ರೆಸೆಂಟೇಷನ್. ಸುಭಾಷ್ ಚಂದ್ರ ಬೋಸ್ ಏನು ಫಿಲ್ಮ್ನಲ್ಲಿ, ಭಗತ್ ಸಿಂಗ್ ಹೆಂಗೆ ಪ್ರೆಸೆಂಟೇಷನ್ ಕೊಟ್ಟರು ಸಣ್ಣ ವಯಸ್ಸಿನಾಗೆ. ಭಗತ್ ಸಿಂಗ್ ಉಳಿತಿರು, ಗಾಂಧೀಜಿ ಹೋದ್ರಂದ್ರು, ಬಟ್ ಹೋಲಿಲ್ಲ. ಇದೆಲ್ಲ ಫಿಲ್ಮ್ನಲ್ಲಿ
ವಿಜುವಲಿ ಬೆಟರ್ ಮಾಡಬೇಕಿತ್ತು ನನಗೆ ಅನಿಸಿತ್ತು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಸರಿಯಾಗದ, ಬಟ್ ವಿಜುವಲಿ ನಮಗೆ ಸ್ವಲ್ಪ ನಮಗೆ ವೀಕ್ ಅಪ್ಪಲ್ಲೇ ಪಾಯಿಂಟ್ ಅನಿಸ್ತ. ಬಜೆಟ್ ಪ್ರಕಾರನೂ ಆಗಿರ್ಬೇಕು ನನಗೆ ಅನ್ಸದ, ಯಾಕಂದ್ರೆ ಸ್ವಲ್ಪ ಬಜೆಟ್ ಚಲೋ ಹೋಗೋದು ಫಿಲ್ಮ್. ಇವ್ರ ಫಸ್ಟ್ ಮೂವಿ ನೋಡಿನಲ್ಲ, ನಾ ಶಾಕಿಂಗ್ ಆಗಿನಿ. ಬಗ್ಗೆ ಯಾವಾಗಲಿ ರಾಂಗ್ ಇನ್ಫಾರ್ಮೇಷನ್ ಕೊಟ್ಕೊತ ಹೋಗ್ಯಾರ. ನೇತಾಜಿ ಬಗ್ಗೆ ಜಾಸ್ತಿ ಮಾತಾಡಲ್ಲ, ವೀರ್ ಸಾವರ್ಕರ್ ಬಗ್ಗೆ ಜಾಸ್ತಿ ಮಾತಾಡಲ್ಲ, ಭಗತ್ ಸಿಂಗ್ ಬಗ್ಗೆ ಮಾತಾಡಲ್ಲ. ಎಷ್ಟೋ ಹೋರಾಡೋರ ದೇಶದಲ್ಲಿಗೆ ನಾವು 2 ಪೀಪಲ್, ಗಾಂಧಿ ಆ್ಯಂಡ್ ನೆಹರು, ಇವರಿಬ್ಬರ ಬಗ್ಗೆ ಮಾತಾಡ್ತಾರೆ. ಬೇರೊಬ್ಬರ ಬಗ್ಗೆ ಜಾಸ್ತಿ ಡಿಸ್ಕಸ್ ಇಲ್ಲ ಇಲ್ಲಿ. ನಾಥೂರಾಮ್ ಗೋಡ್ಸೆ ಬಗ್ಗೆ ಗಾಂಧಿಗುಡಿಗೆ ಏನಾಯಿತು ಅದನ್ನು ಡೈರೆಕ್ಟರ್ ಸ್ವಲ್ಪ ಚಲೋ ಆಗಿ ಪ್ರೆಸೆಂಟೇಷನ್ ಕೊಟ್ಟಾರ. ಇಲ್ಲಿ ಜಿನ್ನಾ ಬಗ್ಗೆ ತೋರಿಸ್ಯಾರ, ಫಸ್ಟ್ PM ಮಾಡ್ಬೇಕಂತ ದೇಶದ. ಇದನ್ನು ಮಾತಾಗಿ ಪಾಕಿಸ್ತಾನ ಏನು ಕೊಟ್ರಲ್ಲ, ಇದು ಒಂದು ಪಾಯಿಂಟ್ ಆಯ್ತು. ಇವರು ಅಖಂಡ ಭಾರತ, ಯಾವಾಗಲೂ ಒಂದೇ ಮಾತಾಡಿದ್ರು, ಹಿಂದೂ ಆ್ಯಂಡ್ ಅಖಂಡ ಭಾರತ. ಈ ಫಿಲ್ಮ್ನಲ್ಲಿ ಕಂಟಿನ್ಯೂ ಮಾತಾಡ್ಯಾರ. ಬಟ್ ಇದು ಮೂವಿ ಎಷ್ಟು ಬ್ಲಾಕ್ ಬಸ್ಟರ್ ಹಿಟ್ ಆಗ್ತದ ಅದು ನನಗೆ ಗೊತ್ತಿಲ್ಲ. ಬಟ್ ಆದಷ್ಟು ಮಂದಿ ಪಬ್ಲಿಕ್ ನೋಡ್ಬೇಕು ಮೂವಿ. ಇವ್ರ ಬಗ್ಗೆದಾಗ ಇನ್ನೂ ಗೊತ್ತದ, ಇವ್ರ ಹಿಸ್ಟ್ರಿ ಬಗ್ಗೆದಾಗ, ಇವ್ರು ಹೆಂಗಿದ್ರು, ಇವ್ನ ಜೀವನ ಹೆಂಗಿತ್ತು, ಇವ್ರ ಲೈಫ್ ಸ್ಟೈಲ್ ಹೆಂಗಿತ್ತು ಅಂತ ಪಾಯಿಂಟ್ ತೋರಿಸ್ತದ. ಪ್ರತಿಯೊಂದು ಪಾಯಿಂಟ್ನಲ್ಲಿ ಇವ್ರು ಯಾವ ಲಂಡನ್ಗೆ ಹೋಗೇಸಿ ಇಂಡಿಯನ್ ಹೌಸ್ದಾಗ ಅಲ್ಲಿ ಹೆಂಗೆ ಸ್ಟಡಿ ಮಾಡಿದ್ರು, ಅಲ್ಲಿ ಹೆಂಗೆ ಪ್ಲಾನ್ ಮಾಡಿದ್ರು, ಸಪ್ಲೈ ಮಾಡಿದ್ರು, ಫಿಲ್ಮ್ನಲ್ಲಿ. ಬಟ್ ಥೋಡೆ ಮಂದಿ ಇರ್ತದಲ್ಲ, ಯಾಕೆ ಆಜಾದಿ ತೊಗೋಬೇಕು ಹಂಗೆ ಇದನ್ನು ನಡೀತದಲ್ಲ, ಇನ್ನೂ ಮೆಂಟಾಲಿಟಿ ಇರ್ತಲ್ಲ ಫಿಲ್ಮ್ನಲ್ಲಿ. ಅವ್ರ ಬಗ್ಗೆದೂ ಹೇಳ್ಯಾರ ಫಿಲ್ಮ್ನಲ್ಲಿ. ಇದನ್ನೊಂದು ಪಾಯಿಂಟ್ ಡೈರೆಕ್ಟರ್ ಸರ್ ಚಲೋ ಆಗಿ ಪ್ರೆಸೆಂಟೇಷನ್ ಇಲ್ಲಿ ಕೊಟ್ಟಲ್ಲ. ನಾವು ರಂಡಿ ಪುಡ್ಡ ಇಲ್ಲಿ ಅವ್ರ ವೀಕ್ ಪಾಯಿಂಟ್ ಎಲ್ಲಿ ನಮಗೆ ಅನಿಸಿಲ್ಲ. ಆ್ಯಕ್ಷನ್ದಾಗಲಿ, ಆ್ಯಕ್ಟಿಂಗ್ದಾಗಲಿ, ಬಾಡಿ ಪರ್ಸ್ನಾಲಿಟಿದಾಗಲಿ, ಫೇಸ್ನಲ್ಲಿ ಅಲ್ಲಿ, ಮತ್ತು ವೀರ್ ಸಾವರ್ಕರ್ ಸ್ವಲ್ಪ ಕೂದಲೆಲ್ಲ ಹೋಗಿದ್ವಲ್ಲ ತಲೆ ಮೇಲೆ, ಅದನ್ನು ಪೂರ ಲುಕ್ ಸೇಮ್ ನಮಗೆ ಕಾಣ್ತದೆ. ಕಾಲಾಪಾನಿ ಏನು ಸಜಾ ಇತ್ತು ಅದು ಅಂತ ನೋಡ್ಲಿಕ್ಕೆ ನಮಗೆ ಆಗಲ್ಲ. ಅದು ಹೆಂಗೆ ಅವ್ರಿಗೆ ಸಜಾ ಕೊಡ್ತಾನೆ ಜೈಲ್ನಾಗ ಕುಂತಲ್ಲಿ, ಒಂದೊಂದು ಜಾಗದಾಗ ಅವ್ರಿಗೆ ಹೆಂಗೆ ಹೊಡಿತಿರು ಪೂರಾ ತೋರ್ಸ್ಯಾರ. ಸಣ್ಣ ಸಣ್ಣ ವಯಸ್ಸಿನಾಗೆ ಅವ್ರಿಗೆ ಹೆಂಗೆ ಉರಿ ಶಿಕ್ಷೆ ಅವರಿಗೆ ಆಗ್ತಿರು ಬ್ರಿಟಿಷ್ ಮಂದಿ ಅಂತ ಫಿಲ್ಮ್ನಲ್ಲಿ ಪಾಯಿಂಟ್ ಡೈರೆಕ್ಟರ್ಸರು ಪ್ರೆಸೆಂಟೇಷನ್ ಆಗಿ ಚಲೋ ಆಗಿ ಅಂತ ತೋರಿಸ್ಯಾರ. ಇದೆಲ್ಲೋ ಮಂದಿ ಹೋಗಿ ನೋಡೋಂಥ ಮೂವಿ ಅದ, ಮಿಸ್ ಆಗಬೇಡ್ದು. ಯಾವಾಗ ಒಂದು ಸಾರಿ ಇಂಥ ಮೂವಿಗಳು ಬರ್ತಾವೆ, ಇಂಥ ರಿಪೀಟ್ ಮೂವಿಗಳು ಬರಲ್ಲ. ನನಗೆ ಅನ್ಸದ ಮೂವಿ ನೋಡೋ ಮಟ್ಟಿಗೆ ನಾವು ಮೂವಿ ಎಲ್ಲಿ ಡಿಸಪಾಯಿಂಟ್ ಇಲ್ಲ. ಇಂಥ ವೀರ್ ಕಥೆಗಳು ನೋಡ್ಬೇಕು, ಅವಾಗೆ ಹಿಸ್ಟ್ರಿ ಬೇಕಾದಾಗ ಇನ್ನೂ ಗೊತ್ತಾಗ್ತದ ಇವ್ರು ಏನಿದ್ದರು, ಇವ್ರು ಏನು ಮಾಡ್ಯಾರ ನಮ್ಮ ದೇಶದಲ್ಲಿ, ಇವ್ರ ಜೀವನ ಹೆಂಗೆ ಹೋಯ್ತು, ಎಷ್ಟು ಹೋರಾಡ್ಯಾರ ಅಂತ ಫಿಲ್ಮ್ ತೋರ್ಸ್ಲಕ್ಕೆ ಕೋಶಿಶ್ ಮಾಡಿದ. ಡೆಫಿನೆಟ್ಲಿ ಇದು ಫ್ಯಾಮಿಲಿ ಸಂಗಟ್ ಹೋಗೋಂಥ ಮೂವಿ ಅದ. ಫ್ಯಾಮಿಲಿ ಸಂಗಟ್ ಹೋಗಿ ಮೂವಿ ನೋಡ್ರಿ. ನಿಮಗೆ ಹೆಂಗೆ ಅನ್ಸೋದು ಕಾಮೆಂಟ್ ಮಾಡಿ ಹೇಳ್ರಿ. ಹಾಗೆ ನನ್ನ ವೀಡಿಯೋ ಪಸಂದ ಲೈಕ್ ಮಾಡಿ, ಸಪೋರ್ಟ್ ಕೊಡಿ. ಟೇಕ್ ಕೇರ್ ಆ್ಯಂಡ್ ಬೈ.